ನಿತ್ಯ ಕರ್ಮಗಳನ್ನು ನಾವು ಮಾಡುವುದರಿಂದ ಪರಮಾತ್ಮನ ಜ್ಞಾನವನ್ನು ನಾವು ಪಡೆದುಕೊಂಡು ಮೋಕ್ಷವನ್ನು ತಲುಪಲು ಸಾಧ್ಯ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮಾಸಗಳಲ್ಲಿಯೂ ಕೂಡ ಒಂದೊಂದು ಮಾಸ ಧರ್ಮಗಳನ್ನು, ಆ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು, ಆ ಮಾಸದಲ್ಲಿ ಮಾಡುವ ಕರ್ತವ್ಯದಿಂದ ದೇವತೆಗಳು, ಋಷಿಗಳು, ಸಜ್ಜನರು ಪಡೆದ ಫಲಗಳನ್ನು ನಮಗೆ ತಿಳಿಸುವ ಮೂಲಕವಾಗಿ ಶಾಸ್ತ್ರ ಆ ಕರ್ಮದಲ್ಲಿ ನಮಗೆ ಪ್ರವೃತ್ತಿಯನ್ನು ಉಂಟು ಮಾಡುತ್ತದೆ. ಜ್ಯೇಷ್ಠ ಮಾಸದಲ್ಲಿ ನಾವು ಮಾಡಬೇಕಾದ ಕರ್ಮಗಳನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಬಹಳ ದೀರ್ಘವಾಗಿ ಸುಮಾರು 30 ಅಧ್ಯಾಯಗಳಿಂದ ಅದನ್ನ ನಿರೂಪಣೆ ಮಾಡಿದ್ದಾರೆ. ಆ ನಿರೂಪಣೆ ಮಾಡಿದ ವಿಷಯವನ್ನ 3 ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತಿಳಿಯುವ ಪ್ರಯತ್ನವನ್ನ ಮಾಡೋಣ. ನಮಗೆ ಬರುವ ಮೊದಲು ಪ್ರಶ್ನೆ ಅಂದರೆ, ಇವತ್ತು ಮಲಗಿಕೊಳ್ಳುವಾಗ ನಾವು ಹೇಗೆ ಮಲಗ್ತಾ ಇದ್ದೀವಿ ಅನ್ನೋ ವಿಚಾರ ನಮಗಿಲ್ಲ. ನಾಳೆದೇನು ಅನ್ನೋದೇ ವಿಚಾರ ಇದೆ. ಫ್ಯೂಚರ್ಸ್ ಪ್ಲಾನಿಂಗ್ ಇದೇ ನಮಗೆ ಜಾಸ್ತಿ ಇದೆ. ಆವಾಗ ಏನ್ ಮಾಡ್ತೇವೆ? ಆರೋಗ್ಯ ಸಮಸ್ಯೆ ಇದ್ರೆ ವೈದ್ಯರ ಬಳಿ ಹೋಗ್ತೇವೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ರೆ ಅನೇಕ ಬ್ಯಾಂಕುಗಳಿಗೆ ಅಡ್ಡಾಡ್ತೇವೆ. ಕೊನೆಗೆ ಯಾವುದೂ ನಮಗೆ ಸಾಧ್ಯವಾಗದೇ ಇದ್ದಾಗ ಕೊನೆಗೆ ನಾವು ಹೋಗೋದು ಜ್ಯೋತಿಷ್ಯರ ಬಳಿ. ಅವರ ಬಳಿ ಹೋಗಿ ನಾವು ಕೇಳ್ತೇವೆ, ನಮ್ಮ ಮುಂದಿನ ಭವಿಷ್ಯ ಏನು ಅಂತ. ಮುಂದಿನ ಭವಿಷ್ಯ ಏನು ಅನ್ನೋದಕ್ಕೆ ಜ್ಯೋತಿಷ್ಯರು ನಮ್ಮ ಜಾತಕವನ್ನು ನೋಡಿ ಪರಿಹಾರವನ್ನು ನೀಡುತ್ತಾರೆ. ಅವರ ಬಳಿಗೆ ನಾವು ಹೋಗದೇ ಇರುವ ಹಾಗೆ ನಾವಿರಬೇಕು ಅಂದ್ರೆ ಅದಕ್ಕೆ ಉತ್ತರವನ್ನ ಭವಿಷ್ಯೋತ್ತರ ಪುರಾಣ ನೀಡುತ್ತೆ. ನಮ್ಮ ಉತ್ತರ ಭವಿಷ್ಯಕ್ಕೆ ಉತ್ತರ ಅದು ಭವಿಷ್ಯೋತ್ತರ ಪುರಾಣ ನೀಡುತ್ತೆ. ನಾವು ಮಾಡಬೇಕಾದ ಕರ್ಮಗಳನ್ನ, ನಿತ್ಯ ಕರ್ಮಗಳನ್ನ, ನೈಮಿತ್ತಿಕ ಕರ್ಮಗಳನ್ನ ನಾವು ಶುದ್ಧವಾಗಿ ಆಚರಣೆ ಮಾಡಿದರೆ ನಮ್ಮ ಉತ್ತರ ಭವಿಷ್ಯದ ಬಗ್ಗೆ ನಮಗೆ ಚಿಂತನೆಯೇ ಬೇಡ ಅನ್ನೋದನ್ನ ಭವಿಷ್ಯೋತ್ತರ ಪುರಾಣ ನಮಗೆ ಬಹಳ ಸುಂದರವಾಗಿ ನಿರೂಪಣೆಯನ್ನ ಮಾಡಿಕೊಡುತ್ತೆ. ಅದರಲ್ಲಿ ನಾವು ಪ್ರತಿಯೊಂದು ಕಥೆಯನ್ನು ಕೂಡ ಭಾಗವತದಲ್ಲಿ, ಅನೇಕ ಪುರಾಣಗಳಲ್ಲಿ, ಮಾಸ ಮಹಾತ್ಮೆಯಲ್ಲಿ ಅನೇಕ ಭಗವದ್ ಭಕ್ತರ ಕಥೆಗಳನ್ನ ಕೇಳ್ತೇವೆ. ಆ ಎಲ್ಲ ಕಥೆಗಳ ಹೇಳುವುದರ ಉದ್ದೇಶ ಚರಿತಂ ವೈಷ್ಣವಾನ ಅಂತೂ ಭಕ್ತಿ ಉದ್ರೇಕಾಯ ಕಥ್ಯತೆ. ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುವುದಕ್ಕಾಗಿ ಆ ಮಹನೀಯರ ಕಥೆಗಳನ್ನು ಹೇಳೋದು. ಈ ಜ್ಯೇಷ್ಠ ಮಾಸದ ಮಹಾತ್ಮೆಯಲ್ಲಿ ಋಷಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಸ್ಕಂದ ಪರಮಾತ್ಮ ಷಣ್ಮುಖ ಅವನು ಉತ್ತರವನ್ನ ನೀಡ್ತಾನೆ. ಈ ಭವಿಷ್ಯೋತ್ತರ ಪುರಾಣದ ಜ್ಯೇಷ್ಠ ಮಾಸದ ಮಹಾತ್ಮೆಯಲ್ಲಿ ಋಷಿಗಳ ಮತ್ತು ಷಣ್ಮುಖ ಸ್ಕಂದ ಕಾಮ ಇದು ಮೂಲ ರೂಪ, ಅವನ ಅವತಾರೆಯಾದ ಸ್ಕಂದನ ಸಂವಾದ ರೂಪವಾಗಿ ಈ ಮಾಸ ಮಹಾತ್ಮೆ ಇದು ಹೊರಟಿದೆ. ಇಲ್ಲಿ ನಾವು ತಿಳಿಬೇಕಾದದ್ದು ನಮ್ಮ ಉತ್ತರ ಭವಿಷ್ಯಕ್ಕೆ ನಾವು ಏನನ್ನು ಮಾಡಬೇಕು. ನಮ್ಮ ಉತ್ತರ ಭವಿಷ್ಯ ಏನು ಅಂದ್ರೆ, ಅನೇಕ ಬಾರಿ ಇದನ್ನು ಕೇಳ್ತಾ ಇರ್ತೇವೆ, ಅರಿಷಡ್ ವರ್ಗಗಳನ್ನ ಬಿಡಬೇಕು ಅಂತ. ಅರಿಷಡ್ ವರ್ಗಗಳನ್ನ ಬಿಟ್ರೆ ಅದು ನಮಗೆ ಭಕ್ತಿಗೆ, ಮುಕ್ತಿಗೆ ಸೋಪಾನ ಅಂತ. ಈ ಋಷಿಗಳ ದೇವತಾ ತಾರತಮ್ಯದಲ್ಲಿ ಅನೇಕ ಋಷಿಗಳ 14ನೆಯ ಕಕ್ಷೆಯಲ್ಲಿ ನಾರದರು ಬರ್ತಾರೆ, 15ನೆಯ ಕಕ್ಷೆಯಲ್ಲಿ ಭೃಗು ಋಷಿಗಳು ಬರ್ತಾರೆ, 16ನೆಯ ಕಕ್ಷೆಯಲ್ಲಿ ಅನೇಕ ಋಷಿಗಳು ಬರ್ತಾರೆ, ಅತ್ರಿ ಮೊದಲಾದ ಋಷಿಗಳು ಬರ್ತಾರೆ.
ಆ ಕಕ್ಷಾ ತಾರತಮ್ಯದಲ್ಲಿ ಅನೇಕ ಋಷಿಗಳ ಗುಂಪು ಇದು 16ನೆಯ ಕಕ್ಷೆಯಲ್ಲಿ ನಮಗೆ ಸಿಗತ್ತೆ. ಇದನ್ನ ಒಂದು ಸ್ವಲ್ಪ ವಿಚಾರ ಮಾಡಿದರೆ ಸ್ಕಂದ ಕಾಮನ ಅವತಾರ ಇಂದ್ರನ ಸಮಾನ ಕಕ್ಷೆಯಲ್ಲಿ 8ನೇ ಕಕ್ಷೆಯಲ್ಲಿ ಇದ್ದರೂ ಕೂಡ ಇಂದ್ರನಿಗಿಂತಲೂ ಸ್ವಲ್ಪ ಸಣ್ಣವ, ಇಂದ್ರಾದೀಶನ್ಯೂನಃ ಅಂತ ಹೇಳ್ತಾರೆ. 8ನೇ ಕಕ್ಷೆಯಲ್ಲಿ ಸ್ಕಂದ ಇದ್ದಾನೆ. 16ನೇ ಕಕ್ಷೆಯಲ್ಲಿ ಎಲ್ಲ ಋಷಿಗಳು ಬರ್ತಾರೆ. ಇದನ್ನು ನಾವು ವಿಚಾರ ಮಾಡಿದರೆ 16 ಮತ್ತು 8 ಸೇರಿದರೆ 24 ಆಗುತ್ತೆ. ಆ 24 ನಾವು ಒಂದು ಸ್ವಲ್ಪ ಬಿಡಿಸಿದಾಗ 2 ಮತ್ತು 4 2 ಸಂಖ್ಯೆಗಳು ನಮಗೆ ಸಿಗುತ್ತೆ. 2, 4 ಸೇರಿದರೆ ಅದರ ಒಟ್ಟು ಸಂಖ್ಯೆ 6. ಅದೇ ನಮ್ಮ ಅರಿಷಟ್ ವೈರಿಗಳು, ಅರಿಷಟ್ ವರ್ಗಗಳು. ಆ 6 ಶತ್ರುಗಳನ್ನು ನಾವು ಕಳೆದುಕೊಳ್ಳಬೇಕಾದರೆ ಈ ಸಂವಾದವನ್ನ, ಋಷಿಗಳ ಮತ್ತು ಸ್ಕಂದನ ಈ ಸಂವಾದವನ್ನು ನಾವು ಕೇಳಿದಾಗ ಆ ಅರಿಷಟ್ ವರ್ಗಗಳನ್ನ ಕಳೆದುಕೊಂಡು ನಾವು ಮುಕ್ತಿಗೆ ಹೋಗಲು ಸಾಧ್ಯ ಅನ್ನುವ ಒಂದು ವಿಚಾರವನ್ನ ಇಲ್ಲಿ ನಾವು ಚಿಂತನೆಯನ್ನು ಮಾಡಬಹುದು. ಈ ರಾಗದ್ವೇಷಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡ್ತಾ ಇರ್ತಾರೆ. ರಾಗದ್ವೇಷಗಳನ್ನ ಬಿಡಬೇಕು, ರಾಗದ್ವೇಷಗಳನ್ನು ಬಿಡಬೇಕು. ಅದಕ್ಕೆ ಸುಭಾಷಿತಕಾರ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ. ರಾಗದ್ವೇಷೋ ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ ತಾವೇವ ಯದಿ ನ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ರಾಗದ್ವೇಷಗಳಿದ್ದರೆ ತಪಸ್ಸನ್ನು ಮಾಡಿ ಪ್ರಯೋಜನವೇನು? ತಪಸ್ಸನ್ನು ಮಾಡೋದೇ ರಾಗದ್ವೇಷಾದಿಗಳನ್ನು ಬಿಡೋದಕ್ಕೆ, ಸತ್ಕರ್ಮಗಳನ್ನು ಮಾಡೋದೇ ಮಮಕಾರ ಮಮತೆಗಳನ್ನು ಬಿಡೋದಕ್ಕೆ. ರಾಗದ್ವೇಷಗಳೇ ಇಲ್ಲ ಅಂತಾದ್ರೆ ವ್ಯಕ್ತಿಗೆ ತಪಸ್ಸಿನಿಂದ ಏನು ಪ್ರಯೋಜನ ಅಂತ? ತಪಸ್ಸನ್ನ ಮಾಡೋದೇ ರಾಗದ್ವೇಷಗಳ ನಿವೃತ್ತಿಗೆ. ರಾಗದ್ವೇಷಗಳೇ ಇವನಿಗೆ ಇಲ್ಲ ಅಂದ್ರೆ ತಪಸ್ಸನ್ನು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಬಹಳ ಚಮತ್ಕಾರವಾಗಿ ಸುಭಾಷಿತಕಾರ ಹೇಳ್ತಾನೆ. ಇದರಿಂದ ನಾವಿಲ್ಲಿ ತಿಳಿಯಬೇಕಾದದ್ದು, ರಾಗದ್ವೇಷಗಳನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ನಾವು ದೂರ ಮಾಡಿಕೊಳ್ತೇವೋ ಅದರಿಂದ ನಮಗೆ ಸುಖ ಜಾಸ್ತಿ. ಈ ರಾಗದ್ವೇಷಗಳನ್ನ ಮಾಡಿದರೆ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ದ್ವೇಷವನ್ನ ಮಾಡಿದರೆ, ಇದು ಮತ್ತೊಬ್ಬರ ಮೇಲೆ ದ್ವೇಷವನ್ನ ಸಿಟ್ಟನ್ನು ಮಾಡಿದರೆ ಅದು ಹೇಗೆ ಅಂದ್ರೆ, ವಿಷವನ್ನು ನಾವು ಕುಡಿದು ಇನ್ನೊಬ್ರು ಸಾಯಿಲಿ ಅಂತ ವಿಚಾರ ಮಾಡಿದ್ದಾರೆ. ಮತ್ತೊಬ್ಬರ ಮೇಲೆ ದ್ವೇಷವನ್ನು ಮಾಡಿದರೆ ಅದು ನಮಗೇ ಆಗತ್ತೆ. ನಾವೇ ವಿಷಪ್ರಾಶನವನ್ನು ಮಾಡಿ ಇನ್ನೊಬ್ಬರು ಸಾಯಿಲಿ ಅಂತ ಪ್ರಯತ್ನ ಮಾಡಿದ ಹಾಗೆ ಆಗತ್ತೆ. ಆದ್ದರಿಂದ ರಾಗದ್ವೇಷಗಳನ್ನು ಬಿಡಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಕರ್ಮಗಳನ್ನ ಶಾಸ್ತ್ರ ವಿಧಾನ ಮಾಡುತ್ತೆ. ಆ ನಿಟ್ಟಿನಲ್ಲಿ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶ್ರುತಂ ಮಾಧವ ಮಾಸಸ್ಯ ಮಾಹಾತ್ಮ್ಯಮಪಿ ವಿಸ್ತರಂ ತಥಾಪಿ ಮನಸಸ್ತೃಪ್ತಿಂ ನ ಗಚ್ಛಾಮ ಷಡಾವನ. ಈಗ ನಿನ್ನ ಮುಖಕಮಲದಿಂದ ವೈಶಾಖ ಮಾಸದ ಮಹಾತ್ಮೆಯನ್ನು ನಾವು ಕೇಳಿದ್ದೇವೆ, ಆದರೆ ಅದರಿಂದ ನಮಗೆ ಮನಸ್ಸಿಗೆ ತೃಪ್ತಿ ಆಗಿಲ್ಲ. ಆದ್ದರಿಂದ ನೀನು ನಮ್ಮ ಸಂತೋಷಕ್ಕೆ ಕಾರಣವಾದ ಜ್ಯೇಷ್ಠ ಮಾಸದ ಮಹಾತ್ಮೆಯನ್ನು ನಮಗೆ ತಿಳಿಸುವಂತ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಋಷಿಗಳು ಪ್ರಶ್ನೆಯನ್ನು ಮಾಡಿದರ ಪ್ರಭಾವ ವೈಶಾಖ ಮಾಸದಲ್ಲಿ ಮಾಡಿದ ಕರ್ತವ್ಯಗಳಿಂದ ಫಲ ಸಿಗೋದಿಲ್ಲ ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಮಾಸದಲ್ಲಿಯೂ ಇದೇ ರೀತಿ ಪ್ರಶ್ನೆಗಳನ್ನು ಮಾಡ್ತಾರೆ. ಅದರ ಅಭಿಪ್ರಾಯ, ಲೋಕದಲ್ಲಿರುವ ಜನರು ಇಲ್ಲಿ ಮಾಡಬೇಕಾದ ಕರ್ಮಗಳನ್ನ ತಿಳಿದುಕೊಂಡು ಅವರ ಅನುಷ್ಠಾನವನ್ನು ಮಾಡಲಿ ಎಂಬ ಉದ್ದೇಶದಿಂದ ಆ ಋಷಿಗಳ ಮತ್ತು ಸ್ಕಂದನ ಸಂವಾದ ಇದ್ದದ್ದು. ನಮಗೆ ಸಂತೋಷವಾಗಿಲ್ಲ. ಆದ್ದರಿಂದ ಈ ಜ್ಯೇಷ್ಠ ಮಾಸದ ಮಹಾತ್ಮ್ಯವನ್ನ, ಎಲ್ಲ ಪಾಪಗಳನ್ನ ಕಳೆಯುವಂತಹ ಜ್ಯೇಷ್ಠ ಮಾಸದ ಮಹಾತ್ಮ್ಯವನ್ನ ನಮಗೆ ಹೇಳು. ಈ ಮಾಸಕ್ಕೆ ದೇವತೆ ಯಾರು, ಇಲ್ಲಿ ಫಲ ಏನು, ಇಲ್ಲಿ ಮಾಡಬೇಕಾದ ವಿಧಿವಿಧಾನಗಳೇನು ಅನ್ನುವ ಪ್ರಶ್ನೆಯನ್ನ ಅವರು ಕೇಳಿದಾಗ ಪರಮಾತ್ಮ ಸ್ಕಂದ ಉತ್ತರವನ್ನ ನೀಡ್ತಾ ಇದ್ದಾನೆ. ಮೊದಲಿಗೆ ಅವರ ಪ್ರಶ್ನೆಯನ್ನ ಪ್ರಶಂಸಿಸ್ತಾನೆ. ನೀವು ಮಾಡಿದ ಪ್ರಶ್ನೆ ಏನಿದೆ ಇದು ಬಹಳ ಸುಂದರವಾದ ಪ್ರಶ್ನೆ ಅಂತ. ಯಾಕೆ ಅನ್ಲಿಕ್ಕೆ ಒಂದು ಮಾತನ್ನ ಹೇಳ್ತಾರೆ. ನೀವು ಮಾಡಿದ ಪ್ರಶ್ನೆ ಇದು ನಿಮಗೆ ಉಪಕಾರಕವಾಗದೇ ಇದ್ದರೂ ಲೋಕಕ್ಕೆ ಉಪಕಾರಕ ಇದು.
ಆದ್ದರಿಂದ ಆ ಮಾಸದ ಮಹಾತ್ಮೆಯನ್ನ ಹೇಳ್ತೇನೆ, ಶ್ರವಣ ಮಾಡಿ ಅಂತ ಪರಮಾತ್ಮ ಸ್ಕಂದ ಉಪದೇಶವನ್ನ ಮಾಡ್ತಾ ಇದ್ದಾನೆ. ಈ ಮಾಸಕ್ಕೆ ಪರಮಾತ್ಮನೇ ದೇವತೆ. ವಿಷ್ಣುರ್ವೈ ಸರ್ವದೇವಾನಾಂ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ತಥಾಯಂ ಸರ್ವಮಾಸಾನಾಂ ಜ್ಯೇಷ್ಠ ಶ್ರೇಷ್ಠ ತಮಸ್ಕೃತಃ. ಎಲ್ಲ ದೇವತೆಗಳಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಪರಮಾತ್ಮ ಶ್ರೀಕೃಷ್ಣನೇ ಉತ್ತಮ ದೇವತೆ. ಹೇಗೋ ಹಾಗೆ ಮಾಸಗಳಲ್ಲಿ ಯಾವ ಮಾಸ ಶ್ರೇಷ್ಠ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಜ್ಯೇಷ್ಠ. ಜ್ಯೇಷ್ಠ ಮಾಸವೇ ಎಲ್ಲ ಮಾಸಗಳಲ್ಲಿ ಶ್ರೇಷ್ಠ ಅಂತ ಉತ್ತರವನ್ನ ಸ್ಕಂದ ನೀಡುತ್ತಾ ಇದ್ದಾನೆ. ಈ ಮಾಸದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನ ಹೇಳ್ತೇನೆ, ಸಮಾಧಾನ ಚಿತ್ತರಾಗಿ ನೀವು ಕೇಳಿ ಅಂತ ಸ್ಕಂದ ಹೇಳ್ತಾ ಇದ್ದಾನೆ. ಪ್ರಾತಃ ಕಾಲದಲ್ಲಿ ಎದ್ದು ಎಲ್ಲ ಶೌಚಾಚಾರಗಳನ್ನ ಮಾಡಿಕೊಂಡು ಗಂಗಾ ಸ್ನಾನವನ್ನ ಮಾಡಬೇಕು ಅಂತ ಈ ಮುಂದೆ ಇದೇ ಮಹಾತ್ಮೆಯಲ್ಲೇ ಬರುತ್ತೆ. ಗಂಗಾ ಮಹಾತ್ಮೆಯೂ ಕೂಡ ವಿಶೇಷವಾಗಿ ಈ ಮಾಸದಲ್ಲಿ ಗಂಗಾ ಸ್ನಾನವನ್ನ ಪರಮಾತ್ಮನ ಪ್ರೀತಿಗಾಗಿ ನಾವು ಆ ಸ್ನಾನಾದಿಗಳೆಲ್ಲವನ್ನು ಕೂಡ ಮಾಡಬೇಕು. ಯಾಕೆ ಈ ಮಾಸದಲ್ಲಿ ಶ್ರೇಷ್ಠ ಈ ಮಾಸ ಅಂದ್ರೆ, ಇದೇ ಮಾಸದಲ್ಲಿ ಏನೇ ಪರಮಾತ್ಮನ ಪಾದದಿಂದ ಗಂಗೆ ಹರಿದು ಬಂದದ್ದು. ಆದ್ದರಿಂದಾಗಿ ಯತ್ರಾವತೀರ್ಣ ಸುಶ್ರೋತ ಜಾಹ್ನವಿ ದುರಿತಾಪಹ, ಎಲ್ಲ ಪಾಪಗಳನ್ನ ಕಳೆಯುವಂತಹ ಗಂಗೆ ಇದೇ ಜ್ಯೇಷ್ಠ ಮಾಸದಲ್ಲಿ ಅವಳು ಭೂಮಿಗೆ ಬಂದದ್ದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ನಮಗೆ ದಶಮಿ ತಿಥಿ, ಆ ದಶಮಿ ತಿಥಿ ದಿವಸ ನಾವು ಮಾಡಿದಂತಹ ಎಲ್ಲ ಸ್ನಾನ ದಾನ ಏನೇನು ಕರ್ಮಗಳನ್ನು ಮಾಡ್ತೇವೋ ಆ ಎಲ್ಲ ಕರ್ಮಗಳು ಕೂಡ ಪುಣ್ಯವನ್ನ ಕೊಟ್ಟೇ ಕೊಡುತ್ತೆ, ಕೊಡುವುದರಲ್ಲಿ ಯಾವ ಸಂಶಯ ಇಲ್ಲ ಅಂತ ಸ್ಕಂದ ಹೇಳ್ತಾ ಇದ್ದಾನೆ. ಈ ಮಾಸದಲ್ಲಿ ದಶಮಿ ದಿನ ಏನು ದಾನವನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ತಾನೆ. ಉದಕುಂಭ ದಾನವನ್ನ ಮಾಡಬೇಕು, ಬೀಸಣಿಕೆಯ ದಾನವನ್ನ ಮಾಡಬೇಕು, ಚಂದನದ ದಾನವನ್ನ ಮಾಡಬೇಕು, ಛತ್ರ ದಾನವನ್ನ ಮಾಡಬೇಕು ಮತ್ತು ಪಾದರಕ್ಷೆಗಳ ದಾನವನ್ನ ಈ ಮಾಸದಲ್ಲಿ ಮಾಡಬೇಕು ಅಂತ ವಿಧಾನವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ದಾನವನ್ನ ಮಾಡುವುದರಿಂದ ಏನು ಪ್ರಯೋಜನ ಅಂತ ಋಷಿಗಳು ಕೇಳಿದಾಗ, ಇವೆಲ್ಲವೂ ಕೂಡ ತ್ರಿವಿಕ್ರಮನ ಪ್ರೀತಿಗಾಗಿ ಮಾಡಿ. ಮಾಸ ನಿಯಾಮಕ ರಮಾ ತ್ರಿವಿಕ್ರಮ, ಆ ತ್ರಿವಿಕ್ರಮನ ಪ್ರೀತಿಗಾಗಿ ಎಲ್ಲ ಕರ್ಮಗಳನ್ನ ನೀವು ಮಾಡಬೇಕು ಅಂತ ದೇವತೆಗಳಿಗೆ ಋಷಿಗಳಿಗೆ ಸ್ಕಂದ ತಿಳಿಸ್ತಾ ಇದ್ದಾನೆ. ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ. ಅದರ ಸ್ಮರಣಾರ್ಥವಾಗಿ ಎಲ್ಲ ಜೀವರಾಶಿಗಳ ತೃಪ್ತಿಗಾಗಿ ಕರ್ಪೂರ, ಗಂಧ ಮೊದಲಾದವುಗಳನ್ನ ಬ್ರಾಹ್ಮಣರಿಗೆ, ವಿಶೇಷವಾಗಿ ದೇವತೆಗಳ, ಋಷಿಗಳ, ಪಿತೃಗಳ ತೃಪ್ತಿಗಾಗಿ ಗಂಧದ ದಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಅದಾದ ಮೇಲೆ ಅನೇಕ ದಾನಗಳನ್ನ ತಿಳಿಸ್ತಾ ಮುಖ್ಯವಾಗಿ ಈ ಮಾಸದಲ್ಲಿ ಹೇಳುವಂತಹದ್ದು, ನಾವೆಲ್ಲ ಅನೇಕ ನಮ್ಮ ಊರುಗಳಲ್ಲಿ ನೋಡಿದ್ದೇವೆ. 2-3 ಕಡೆಗೆ ಅರವಟ್ಟಿಗೆಯನ್ನ ಮಾಡಿದ್ದಾರೆ. ಅನೇಕ ಪ್ರಾಣಿ ಮತ್ತು ಪಶು ಪಕ್ಷಿಗಳಿಗೆ ನೀರು ಕುಡಿಯುವುದಕ್ಕಾಗಿ, ಜನರಿಗೆ ನೀರು ಕುಡಿಯುವುದಕ್ಕಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಅರವಟ್ಟಿಗೆಯನ್ನ ಈ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ನಮಗೆ ಪುರಾಣ ತಿಳಿಸ್ತಾ ಇದೆ. ಆ ಅರವಟ್ಟಿಗೆಯ ದಾನವನ್ನ, ಅದರ ವ್ಯವಸ್ಥೆಯನ್ನು ಮಾಡಿದ್ದರಿಂದಾಗಿ ಅನೇಕ ಈ ಪ್ರಾಣಿಗಳಿಗೆ ನೀರು ದೊರಕಲು ಅಸಮರ್ಥವಾದಾಗ ಅವಕ್ಕೆ ಈ ಅರವಟ್ಟಿಗೆಯ ವ್ಯವಸ್ಥೆಯನ್ನು ಮಾಡಿದ್ದರಿಂದಾಗಿ ಬಹಳ ಅನುಕೂಲ ಆಗತ್ತೆ. ಆದ್ದರಿಂದ ಆ ಅರವಟ್ಟಿಗೆಯ ದಾನವನ್ನ, ಅದರ ವ್ಯವಸ್ಥೆಯನ್ನು ಮಾಡಬೇಕು. ಜಲದಾನಕ್ಕೆ ವಿಶೇಷವಾಗಿ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ. ಆ ಅರವಟ್ಟಿಗೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕಾಗದೇ ಇದ್ರೆ ಕನಿಷ್ಠ ಪಕ್ಷ ಒಬ್ಬ ಬ್ರಾಹ್ಮಣನಿಗಾದರೂ ಕೂಡ ನೀರನ್ನ ಕೊಡಬೇಕು. ಅದೂ ಸಾಧ್ಯವಾಗದೇ ಇದ್ದರೆ ಅಶ್ವತ್ಥ ವೃಕ್ಷ, ವಟವೃಕ್ಷ ಇವುಗಳಿಗಾದರೂ ಕೂಡ ನಾವು ನೀರನ್ನ ಸೇಚನೆ ಮಾಡಬೇಕು ಅಂತ ತಿಳಿಸ್ತಾರೆ. ಯಾರು ಈ ಜ್ಯೇಷ್ಠ ಮಾಸದಲ್ಲಿ ತಮಗೆ ಜ್ಞಾನ ಇಲ್ಲದೆ ಹೋದರೂ ಕೂಡ
ಅಜ್ಞಾನದಿಂದಲೂ ಕೂಡ ಅವರು ನೀರಿನ ದಾನವನ್ನ ಮಾಡದೇ ಇದ್ದರೆ ಘೋರವಾದ ನರಕ ಯಾತನೆಯನ್ನ ಅವರು ಅನುಭವಿಸ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಇತಿಹಾಸವನ್ನ ಹೇಳ್ತೇನೆ ಕೇಳ್ರಿ ಅಂತ ಸ್ಕಂದ ಎಲ್ಲ ಋಷಿಗಳಿಗೆ ಹೇಳ್ತಾ ಇದ್ದಾನೆ. ಹಿಂದೆ ಒಬ್ಬ ತ್ರೇತಾಯುಗದಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಹೆಸರು ಸುಮಂತು ಅಂತ. ಸುಮಂತು ಎಂಬ ಒಬ್ಬ ಬ್ರಾಹ್ಮಣ ಬಹಳ ಒಳ್ಳೆಯವ, ವೇದಾಂಗ ಪಾರಂಗತನಾದವ. ಅವನ ಹೆಂಡತಿ ಗುಣಮತಿ ಅಂತ ಅವಳ ಹೆಂಡತಿ. ಅವನಿಗೆ ಒಬ್ಬ ಮಗ ಇದ್ದ. ಅವನ ಮಗನ ಹೆಸರು ದೇವಶರ್ಮ ಅಂತ ಅವನ ಮಗ. ಆ ಸುಮಂತು ನಿತ್ಯದಲ್ಲಿಯೂ ಕೂಡ ಪರಮಾತ್ಮನ ಪೂಜೆ, ಅತಿಥಿ ಅಭ್ಯಾಗತರ ಸೇವೆ, ಇದನ್ನೇ ಮಾಡೋದೇ ಅವನ ಹವ್ಯಾಸವಾಗಿತ್ತು. ಒಮ್ಮೆ ಅವನು ತಾನು ಮಾಡುವ ನಿತ್ಯ ಅನುಷ್ಠಾನಕ್ಕಾಗಿ ಸಮಿತ್ತನ್ನ ತರುವುದಕ್ಕಾಗಿ ಕಾಡಿಗೆ ಹೋದ. ಆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಬಹಳ ಬಿಸಿಲು ಅಲ್ಲಿ ಇತ್ತು, ಪ್ರಚಂಡವಾದ ಕಿರಣಗಳು. ಸ್ವಲ್ಪ ದೂರ ಹೋದ ಮೇಲೆ ಅಲ್ಲಿ ಆ ಸಮಿತಿನ ಸಂಗ್ರಹವನ್ನ ಮಾಡೋದಕ್ಕಾಗಿ ಒಂದು ಗಿಡದ ನೆರಳನ್ನ ಅಪೇಕ್ಷಿಸಿ ಆ ವೃಕ್ಷದ ಛಾಯೆಯಲ್ಲಿ ಅವನು ನಿಂತ. ಆ ಸಮೀಪದಲ್ಲಿ ಏನೇ ಒಂದು ಸರೋವರ, ಜಲರಾಶಿ ಇತ್ತು. ಆ ಜಲರಾಶಿಗೆ ಹೋಗಬೇಕು ಅಂತ ಇಚ್ಛೆಯನ್ನ ಮಾಡಿ ಅಲ್ಲಿಗೆ ಹೋದ. ಬಹಳ ನೀರಡಿಕೆಯಾಗಿತ್ತು. ನೀರನ್ನ ಕುಡಿದ. ನೀರನ್ನು ಕುಡಿದು ಅಲ್ಲಿಯೇ ಸ್ವಲ್ಪ ವಿಶ್ರಾಂತಿಯನ್ನು ಮಾಡೋಣ ಅಂತ ವಿಶ್ರಾಂತಿಯನ್ನ ಪಡೆದುಕೊಂಡ. ಆದರೆ ವಾಸ್ತವಿಕವಾಗಿ ಆ ಜಲರಾಶಿಗೆ, ಆ ಜಲಾಶಯಕ್ಕೆ ಅನೇಕ ಪಕ್ಷಿಗಳು ಅಲ್ಲಿ ಬಂದು ನಿತ್ಯ ನೀರನ್ನ ಕುಡಿತಾ ಇದ್ವು. ಇವನು ಮಲಗಿಕೊಂಡದ್ದನ್ನು ನೋಡಿ ಅವುಗಳು ಬರಲೇ ಇಲ್ಲ, ಹೆದರಿಕೆಯಿಂದ. ಈಗ ಹೋಗ್ತಾನೆ, ಆಗ ಹೋಗ್ತಾನೆ ಅಂತ ವಿಚಾರ ಮಾಡ್ತಾನೆ ಇದ್ವು. ಇವನು ಬಹಳ ಹೊತ್ತಾದ್ರೂ ಕೂಡ ಹೋಗ್ಲೇ ಇಲ್ಲ. ಪಕ್ಷಿಗಳು ಬಹಳ ಬಾಯಾರಿ ಅವು ತಮ್ಮ ಕೊನೆ ಉಸಿರನ್ನ ಎಳೆದವು ಅಲ್ಲೇ. ಅದಾದ ಮೇಲೆ ಇವನು ಸ್ವಲ್ಪ ಹೊತ್ತಾದ್ಮೇಲೆ ಎದ್ದ. ಇವನಿಗೆ ಆ ಪ್ರಾಣಿಗಳ ನೀರಿನ ಕೊಡದೇ ಇದ್ದ ಕಾರಣ ವಾಸ್ತವಿಕವಾಗಿ ಇವನಿಗೆ ಗೊತ್ತಿಲ್ಲ, ನಾನು ಇಲ್ಲಿ ಮಲಗಿಕೊಂಡ್ರೆ ಆ ಪ್ರಾಣಿಗಳು ನೀರು ಕುಡಿಯೋದಿಲ್ಲ, ಅದರಿಂದ ಅವು ಸಾಯ್ತವೆ ಅನ್ನೋ ಜ್ಞಾನ ಇವನಿಗೇನಿಲ್ಲ. ಅಜ್ಞಾನದಿಂದ ಇವನು ಆ ಪ್ರಾಣಿಗಳು ಕುಡಿಬೇಕಾದ ನೀರಿಗೆ ಇವನು ವಿಘ್ನವನ್ನು ಉಂಟು ಮಾಡಿದ್ದಕ್ಕೆ ಇವನು ಕೂಡ ಮರಣವನ್ನು ಹೊಂದಿದ್ದ. ಆವಾಗ ತನ್ನ ಹೆಂಡತಿಯೂ ಕೂಡ ಪತಿಯ ಮರಣದ ನಂತರ ತಾನೂ ಕೂಡ ಅಗ್ನಿ ಪ್ರವೇಶವನ್ನ ಮಾಡಿದಳು. ತನ್ನ ಮಗನನ್ನ ಎಲ್ಲರನ್ನ ಕಳೆದುಕೊಂಡು ಅವೆಲ್ಲವನ್ನು ತಾನು ಬಿಟ್ಟು ಅಗ್ನಿ ಪ್ರವೇಶವನ್ನ ಮಾಡಿದಳು. ಅಗ್ನಿ ಪ್ರವೇಶವನ್ನ ಮಾಡಿದ ಮೇಲೆ ಅವನು ಅನೇಕ ಯೋನಿಗಳಲ್ಲಿ ಹುಟ್ಟಿ ಕೊನೆಗೆ ಮತ್ತೆ ಚಾತಕ ಪಕ್ಷಿಯಾಗಿ ಅವನು ಹುಟ್ಟಿದ. ಚಾತಕ ಪಕ್ಷಿಯಾಗಿ ಹುಟ್ಟಿ ಕರ್ಮಧರ್ಮ ಸಂಯೋಗ ಅಂತಂದಾರಲ್ಲ, ಆ ರೀತಿ ಚಾತಕ ಪಕ್ಷಿಯಾಗಿ ಹುಟ್ಟಿ ತಾನು ಯಾವ ಮನೆಯಲ್ಲಿ ನಿತ್ಯ ಅನುಷ್ಠಾನವನ್ನ ಮಾಡುತ್ತಿದ್ನೋ ಅದೇ ಮನೆಯಲ್ಲೇ ಒಂದು ಗಿಡದ ಮೇಲೆ ಬಂದು ಕುಳಿತುಕೊಂಡ. ಆವಾಗ ಅವನಿಗೆ ಸಜ್ಜೀವ, ಅವನಿಗೆ ಗೊತ್ತಿಲ್ಲದೆ ಮಾಡಿದ ಕರ್ಮದಿಂದ ಅವನು ನರಕವನ್ನ ಹೊಂದಿದ್ದ, ಅನೇಕ ಪಾಪಗಳನ್ನ ಪಡೆದುಕೊಂಡಿದ್ದ. ಅದರಿಂದಾಗಿ ಆ ಮನೆಗೆ ಬಂದು ಕೂದ್ರೆ ಪಕ್ಷಿಯಾಗಿದ್ದರೂ ಕೂಡ ಅವನಿಗೆ ಮನೆಯದ್ದೆಲ್ಲ ನೆನಪಾಗ್ತಾ ಇತ್ತು. ಇಲ್ಲಿ ನಾನು ಕರ್ಮವನ್ನ ಮಾಡ್ತಾ ಇದ್ದೆ, ಇಲ್ಲಿ ಅತಿಥಿ ಪೂಜೆಯನ್ನ ಮಾಡ್ತಾ ಇದ್ದೆ, ಇದೆಲ್ಲ ಅವನಿಗೆ ನೆನಪಾಗ್ತಾ ಇತ್ತು. ಆವಾಗ ಅವನು ತನ್ನ ಮನೆಯಲ್ಲಿ
ಅದೆಲ್ಲವನ್ನು ನೋಡಿ ಪಕ್ಷಿಯಾಗಿದ್ರು ಕೂಡ ಅಳತಾ ಕೂತಿದ್ದ. ಆ ಅಳೋದನ್ನು ನೋಡಿ ಮಗನಿಗೆ, ದೇವಶರ್ಮನಿಗೆ ಸಿಟ್ಟು ಬಂತು. ಅವನಿಗೆ ತಂದೆ ಅನ್ನೋದು ಗೊತ್ತಿಲ್ಲ, ಅಳತಾ ಕೂತಿದ್ದ. ಇದ್ಯಾವ ಪಕ್ಷಿ ಅಳತಾ ಇದೆ ತುಂಬಾ ಹೊತ್ತಿನಿಂದ ಅಂತ ಹೇಳಿ ಆ ಪಕ್ಷಿಯನ್ನ ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಓಡ್ತಾನೆ ಇಲ್ಲ. ಮಗನು ಬಹಳ ಸಿಟ್ಟಿಗೆದ್ದ. ಸಿಟ್ಟಿಗೆದ್ದು ಆ ಪಕ್ಷಿಯ ಗೂಡನ್ನೇ ನಾಶ ಮಾಡಿಬಿಟ್ಟ. ಪಕ್ಷಿಯ ಗೂಡನ್ನೇ ನಾಶ ಮಾಡಿದಾಗ ಆ ಪಕ್ಷಿಯ ರೆಕ್ಕೆಗಳು ಕತ್ತರಿಸಿ ಬಿದ್ದಿದ್ದು, ಆ ಪಕ್ಷಿ ಮಾತ್ರ ಹಾಗೆ ಇತ್ತು. ಆ ಪಕ್ಷಿಯ ಜೊತೆಗೆ ಇನ್ನೊಂದು ಪಕ್ಷಿಯು ಅದೇ ರೀತಿ ರೆಕ್ಕೆಗಳನ್ನ ಕಳೆದುಕೊಂಡು ಬಂದು ಕೆಳಗೆ ಬಿದ್ದಿತ್ತು. ಆಶ್ಚರ್ಯ ಅಂದ್ರೆ ಆ ಎರಡು ಪಕ್ಷಿಗಳು ಮಾತಾಡ್ತಾ ಇದ್ವು. ಮಾತಾಡ್ತಾ ಇದ್ದದ್ದನ್ನು ನೋಡಿ ದೇವಶರ್ಮನಿಗೆ ಬಹಳ ಆಶ್ಚರ್ಯ ಆಯಿತು. ಏನಿದು ಮಾತಾಡ್ತಾ ಇದೆ ಅಂತ. ಆವಾಗ ಅವನು ದೇವಶರ್ಮ ಬಂದು ಆ ಪಕ್ಷಿಗಳನ್ನ ಕೇಳಿದಾಗ ಅವರು ಹೇಳಿದ್ರು, ಪೂರ್ವ ಜನ್ಮದಲ್ಲಿ ನಾವು ನಿನ್ನ ತಂದೆ ತಾಯಿಗಳಾಗಿದ್ವಿ. ಪ್ರಾರಬ್ಧವಶದಿಂದ ನಾವು ಹೀಗೆ ಚಾತಕ ಪಕ್ಷಿಯ ಯೋನಿಯನ್ನ ನಾವು ಪಡೆದುಕೊಂಡಿದ್ದೇವೆ. ಇದರಿಂದ ನಮಗೆ ಉದ್ಧಾರ ಆಗಬೇಕು. ಇದರಿಂದ ಉದ್ಧಾರಕ್ಕೆ ಕಾರಣ ಏನು ಅಂತ ಅವನು ವಿಚಾರ ಮಾಡಿದಾಗ ಆವಾಗ ಅವನಿಗೆ, ದೇವಶರ್ಮನಿಗೆ ಗೊತ್ತಾಯಿತು. ಯಾಕೆ ನೀವು ಮರಣವನ್ನು ಹೊಂದಿದ್ರಿ, ಕಾರಣ ಏನು ಅಂತ ಕೇಳಿದಾಗ ಆವಾಗ ಅವರು ಒಳ್ಳೆ ವಿದ್ವಾಂಸರು, ಆದ್ದರಿಂದ ಅವರು ಪೂರ್ವಜನ್ಮದ ನೆನಪನ್ನ ಇಟ್ಟುಕೊಂಡು ಹೇಳಿದ್ರು, ಇಲ್ಲ ಹೀಗೆ ನಾವು ಕರ್ಮಧರ್ಮ ಸಂಯೋಗದಿಂದ ಅರವಟ್ಟಿಗೆಯ ಸಮೀಪದಲ್ಲಿ ಮಲಗಿಕೊಂಡಾಗ ಅನೇಕ ಪ್ರಾಣಿ ಪಕ್ಷಿಗಳು ಅದರಿಂದ ಮರಣವನ್ನು ಹೊಂದಿದ್ವು. ಅದರಿಂದ ನಮಗೆ ಈ ಸ್ಥಿತಿ ಬಂದಿದೆ. ಈ ಸ್ಥಿತಿ ಹೋಗೋದಕ್ಕಾಗಿ ನೀನೊಂದು ಅರವಟ್ಟಿಗೆಯನ್ನ ನಿರ್ಮಾಣ ಮಾಡು, ನಮಗೆ ಅದರಿಂದ ಎಲ್ಲ ಒಳ್ಳೆಯದಾಗತ್ತೆ ಅಂತ ಆ ದೇವಶರ್ಮನಿಗೆ ಹೇಳಿದಾಗ ಆ ದೇವಶರ್ಮ ನಿರ್ಜಲವಾದ ಪ್ರದೇಶಗಳಲ್ಲಿ, ಅನೇಕ ಪ್ರದೇಶಗಳಲ್ಲಿ ಹೋಗಿ ಅವನು ಆ ಅರವಟ್ಟಿಗೆ ನಿರ್ಮಾಣವನ್ನು ಮಾಡಿದ. ಆ ಅರವಟ್ಟಿಗೆ ನಿರ್ಮಾಣದಿಂದ ತಂದೆ ತಾಯಿಗಳ ಜೊತೆಗೆ ಕೂಡಿಕೊಂಡು ವಿಮಾನಾರೂಢನಾಗಿ ವೈಷ್ಣವ ಲೋಕವನ್ನು ಹೊಂದಿದ ಅಂತ ಸ್ಕಂದ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಅರವಟ್ಟಿಗೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾನೆ. ಅರವಟ್ಟಿಗೆಯನ್ನು ನಾವು ಇಡುವುದರಿಂದ ದಂಪತಿಗಳು ಅಜ್ಞಾನದಿಂದ ಆ ಪಕ್ಷಿಗಳಿಗೆ ಮಾಡಿದ ಆ ಪಕ್ಷಿಗಳ ಮರಣಕ್ಕೆ ಕಾರಣವಾದದ್ದರಿಂದ ಆ ಅರವಟ್ಟಿಗೆ ನಿರ್ಮಾಣದಿಂದ ಅವರಿಗೆ ವೈಷ್ಣವ ಲೋಕ ಬಂತು ಎಂಬ ಕಥೆಯನ್ನ ಈ ಅಧ್ಯಾಯದಲ್ಲಿ ತಿಳಿಸ್ತಾ ಮತ್ತೊಂದು ಮಹತ್ವದ ವಿಷಯವನ್ನ 2ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಈ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದದ್ದು ದಧ್ಯನ್ನ, ಮೊಸರಿನ ಅನ್ನವನ್ನ ದಾನವನ್ನ ಮಾಡಬೇಕು ಅಂತ ತಿಳಿಸ್ತಾರೆ. ಅನೇಕ ಕಡೆಗೆ ನೋಡಿರ್ಬೋದು, ಈ ಮಾಸದಲ್ಲಿ ವೈಶಾಖ ಪೌರ್ಣಿಮೆಯಿಂದ ಜ್ಯೇಷ್ಠ ಪೌರ್ಣಿಮೆಯವರೆಗೆ, ಜ್ಯೇಷ್ಠ ಮಾಸ ಮುಗಿಯೋದವರೆಗೆ ಅನೇಕ ಕಡೆಗೆ ಮಠಗಳಲ್ಲಿ ಮೊಸರನ್ನವನ್ನ ಕಲಸೇ ಬಿಡಿಸ್ತಾರೆ. ಅನೌನ್ಸ್ಮೆಂಟ್ ಬೇರೆ ಮಾಡ್ತಾರೆ, ಸಾರಿಗಷ್ಟೇ ಅನ್ನ ಹಾಕಿಸ್ಕೋರಿ, ಮೊಸರನ್ನ ಇದೆ ಅಂತ. ಅದಕ್ಕೆ ಕಾರಣ ಅಂದ್ರೆ ಮಾಸ ಧರ್ಮ. ಈ ಮಾಸದಲ್ಲಿ ದಧ್ಯನ್ನವನ್ನ ದಾನವನ್ನ ಮಾಡಬೇಕು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಸ್ಕಂದ. ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಬ್ರಾಹ್ಮಣರಿಗೆ ದಧ್ಯನ್ನವನ್ನ ನೀಡಬೇಕು. ಅದಕ್ಕೆ ಒಂದು ಕಥೆಯನ್ನ ಹೇಳ್ತೇನೆ. ಈ ದಧ್ಯನ್ನದ ಮಹತ್ವವನ್ನು ನಿಮಗೆ ತಿಳಿಸ್ತೇನೆ ಕೇಳಿ ಅಂತ ಆ ಸ್ಕಂದ ಆದಿಶೇಷ ತಿಳಿಸ್ತಾ ಇದ್ದಾನೆ. ಹಿಂದೆ ಅಲಕಾ ಅಂತ ಒಂದು ಪಟ್ಟಣ. ಆ ಅಲಕಾ ಪಟ್ಟಣದಲ್ಲಿ ಗೌತಮ ಅಂತ ಒಬ್ಬ ಬ್ರಾಹ್ಮಣ. ಆ ಗೌತಮ ಬ್ರಾಹ್ಮಣ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತಹ ಎಲ್ಲ ವಿಷಯವನ್ನು ತಿಳಿದುಕೊಂಡವ. ಆದರೆ ಅವನ ಹತ್ರ ದ್ರವ್ಯ ಇಲ್ಲ. ದ್ರವ್ಯದ ಅಭಾವದಿಂದ ಬಹಳ ದುಃಖಿತನಾಗಿದ್ದ. ದುಃಖ ಎಲ್ಲಿಗೆ ಮಟ್ಟಿಗೆ ಆಗಿತ್ತು ಅಂದ್ರೆ ಕುಟುಂಬದ ಪೋಷಣೆಯನ್ನು ಅವನಿಗೆ ಮಾಡದೇ ಇರುವ ಮಟ್ಟದಲ್ಲಿ ಆ ದುಃಖ ಆಗಿತ್ತು. ಕುಟುಂಬ ಪೋಷಣ ದ್ವಿಗ್ನ ಕೃತ್ವ ಕರ್ಮಾಣಿ ಸರ್ವಶಃ. ಕುಟುಂಬ ಪೋಷಣೆ ಮಾಡ್ಲಿಕ್ಕಾಗದಲೇನೆ ಅವನು ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಆಮೇಲೆ ಅವನು
ಕಳ್ಳರ ಜೊತೆಗೆ ಸೇರಿಕೊಂಡು ಚೌರ್ಯ ವೃತ್ತಿ ಮತಾತರು, ಕಳ್ಳತನ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಕಳ್ಳತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಸ್ವಲ್ಪ ಏನಾದ್ರೂ ಧನ ಸಿಗ್ಬೇಕಲ್ಲ, ಧನ ಸಿಗ್ಲೇ ಇಲ್ಲ ಅವನು. ಒಳ್ಳೆಯವರಿಗೆ ಈ ರೀತಿ ಆಗೋದು. ಕೆಟ್ಟ ಕರ್ಮಗಳನ್ನ ನಾವು ಮಾಡಬೇಕಾದಾಗ ನಾವು ಕೆಟ್ಟ ಕರ್ಮ ಮಾಡ್ಲಿಕ್ಕೆ ಹೋದ್ರೆ ಒಳ್ಳೆಯವರಾಗಿದ್ರೆ ಅವರಿಗೆ ಅದರಲ್ಲಿ ಸಕ್ಸಸ್ ಸಿಗೋದಿಲ್ಲ. ಪರಮಾತ್ಮ ಹಾಗೆ ಮಾಡ್ತಾನೆ. ಅಲ್ಲಿಯೂ ಕೂಡ ಪರಮಾತ್ಮನ ಚಿಂತನೆ ಬರುವ ಹಾಗೆ ಮಾಡಿ ನಾವು ಕೆಟ್ಟ ಮಾರ್ಗದಲ್ಲಿ ಹೋಗದೇ ಇರುವ ಹಾಗೆ ಪರಮಾತ್ಮ ಮಾಡ್ತಾನೆ. ಆ ಗೌತಮನಿಗೂ ಕೂಡ ಅದೇ ಅವಸ್ಥಿತಿ ಬಂತು. ನಚಲೇವೇ ಧನಮ ಕಿಂಚಿತ ತಥೋ ದೇಶಾಂತರಕ್ಕತಃ. ಆ ಚೌರ್ಯ ವೃತ್ತಿಯನ್ನು ಮಾಡ್ಲಿಕ್ಕೇನೋ ಪ್ರಾರಂಭ ಮಾಡಿದ, ಮನಸ್ಸಿನಲ್ಲಿ ಕಳ್ತನ ಮಾಡಬೇಕು ಅಂತ, ಆಗ ಧನ ಸಿಗ್ತಾ ಇಲ್ಲ. ಅಲ್ಲಿಂದ ಎಲ್ಲ ಕುಟುಂಬವನ್ನ ಬಿಟ್ಟು ಪಾಪ ಬುದ್ಧಿ ಉಳ್ಳವನಾಗಿ ಕೊನೆಗೆ ಅವನು ಏನ್ ಮಾಡಿದ ಅಂದ್ರೆ ಈ ಜೀವನದಲ್ಲಿ ಆಗತ್ತೆ ನೋಡ್ರಿ, ಏನಾದ್ರೂ ಒಂದು ಬಿಸ್ನೆಸ್ ಪ್ರಾರಂಭವನ್ನು ಮಾಡ್ತೇವೆ, ಅದು ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ಆಗದೆ ಇದ್ದಾಗ ಇನ್ನೊಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೇವೆ. ಹಾಗೆ ಚೌರ್ಯ ವೃತ್ತಿಯನ್ನು ಮಾಡ್ಲಿಕ್ಕೆ ಹೊರಟ, ಅದು ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಈ ಪ್ರೇತ ಪಿಂಡವನ್ನ ಭಕ್ಷಣೆ ಮಾಡೋದು, ಆ ಪ್ರೇತ ಪಿಂಡದ ಸಮೀಪಕ್ಕೆ ಹೋಗೋದು, ಅಲ್ಲಿ ಧನಕನಕಾರಿಗಳನ್ನ ಪಡೆಯಬೇಕು ಅನ್ನೋ ಆಸೆಯಿಂದ ಆ ವೃತ್ತಿಯನ್ನ ಮಾಡಿ ಇದೇ ರೀತಿಯಾಗಿ 12 ವರ್ಷಗಳ ಕಾಲ ಆ ಬಲಿಗಳನ್ನ ತಿನ್ನೋದು, ಅಲ್ಲೇ ವಾಸವಾಗಿ ಎಲ್ಲ ಕರ್ಮಗಳನ್ನ ಬಿಟ್ಟು ಬಹಳ ಅನೇಕ ವರ್ಷಗಳನ್ನ ಹಾಗೆ ಕಳೆದ. ಆಮೇಲೆ ಅವನಿಗೆ ಶಕ್ತಿಹೀನನಾಗಿ ಅವನು ಇನ್ನೇನು ಆಯುಷ್ಯವನ್ನ ಕಳೆದುಕೊಳ್ಳಬೇಕು, ವೃದ್ಧಾಪ್ಯ ಬಂದಿತ್ತು. ಆವಾಗ ಒಮ್ಮೆ ಜ್ಯೇಷ್ಠ ಮಾಸ ಬಂದಿತ್ತು. ಅವನ ವೃದ್ಧಾಪ್ಯದಲ್ಲಿ ಜ್ಯೇಷ್ಠ ಮಾಸ. ಆ ಜ್ಯೇಷ್ಠ ಮಾಸದಲ್ಲಿ ಆ ದಧ್ಯನ್ನವನ್ನ ಬ್ರಾಹ್ಮಣರಿಗೆ ನೀಡ್ತಾ ಇದ್ದ. ದಧ್ಯನ್ನವನ್ನ ಬ್ರಾಹ್ಮಣನಿಗೆ ನೀಡುವ ಸಂದರ್ಭದಲ್ಲಿ ಅವನಿಗೆ ಗೊತ್ತಿಲ್ಲ, ಅವನ ಬುಟ್ಟಿಯಲ್ಲಿ ಯಾರೋ ಹಾಕಿದ್ದು ದಧ್ಯನ್ನ, ಅದನ್ನ ತಾನು ಸ್ವಲ್ಪ ತಿಂತಾ ಇದ್ದ. ಅದನ್ನ ಇನ್ನೊಬ್ರಿಗೂ ಕೊಟ್ರೆ ಆಯ್ತು ಅಂತ ಹೇಳಿ ತನಗೆ ಸಾಕಾದ್ಮೇಲೆ ಇನ್ನೊಬ್ರಿಗೆ ಕೊಟ್ಟ. ನೋಡ್ರಿ, ಅವನಿಗೆ ತಿಳಿಯದೆ ಅವನು ದಧ್ಯನ್ನವನ್ನ ಕೊಟ್ಟ ಪ್ರಭಾವ, ಅದರ ಫಲ ಹೇಗಾಯಿತು ಅಂತ ನಮಗೆ ಪುರಾಣ ತಿಳಿಸುತ್ತೆ. ಆ ಪುಣ್ಯ ಪ್ರಭಾವದಿಂದ ಅವನು ಆ ಜನ್ಮವನ್ನ ಕಳೆದುಕೊಂಡು ಸತ್ತು ಹೋದ. ಅವನೇನು ಸತ್ತದ್ದೇ ತಡ. ಈಗೇನಾಗತ್ತೆ, ನಮ್ಮ ಮರಣ ಆದಾಗ 2 ಘಟನೆಗಳು ನಡೀತಾ ಇರತ್ತೆ. ಒಂದು ನಮ್ಮ ಆಸ್ತಿಯ ಪಾಲು, ಇನ್ನೊಂದು ಕಡೆಗೆ ಡಾಕ್ಟ್ರಿಗೆ ಫೀಸ್ ಯಾರು ಕಟ್ಟಬೇಕು ಅಂತ. ಹೀಗೆ 2 ಘಟನೆಗಳು ನಡೀತಾ ಇರತ್ತೆ. ಕೊನೆಗೆ ನೋಡ್ಕೊಳ್ಳೋಣ ಅಂತ ಬಿಟ್ಟಿರ್ತಾರೆ ಎಲ್ಲಾರು. ಆಸ್ತಿ ಪಾಲು ಯಾರು ತಗೋತಾರೆ ಅಂತ ಒಂದು ಕಡೆ ಮನೆ ಕಡೆ ಚರ್ಚೆ ನಡೀತಾ ಇರುತ್ತೆ. ವಾಸ್ತವಿಕವಾಗಿ ನಮ್ಮ ಮೇಲೆ ಅಭಿಮಾನ ಮಾಡುವವರು ಇವರನ್ನ ಸಂಸ್ಕಾರಕ್ಕೆ ಕರೆದುಕೊಂಡು ಹೋಗ್ಬೇಕು, ಒಳ್ಳೆ ಸಂಸ್ಕಾರ ಆಗಬೇಕು ಅಂತ ಅವರು ಈ ಹಾಸ್ಪಿಟಲ್ ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ಆದ್ರೆ ಇದು ಮರಣ ಹೊಂದಿದ ಮೇಲೆ ಇಲ್ಲೊಂದು ಒಳ್ಳೆಯ ಘಟನೆ ನಡೀತು. ಇವನು ಮಾಡಿದ ಪಾಪ ಪ್ರೇತ ಪಿಂಡವನ್ನು ತಿಂದಿದ್ದ. ಇದರ ಪ್ರಭಾವದಿಂದ ಎಲ್ಲ ಯಮಭಟರು ಬಂದು ಇವನನ್ನ ಕರೆದುಕೊಂಡು ಹೋಗ್ಬೇಕು ಅಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿನ್ನೇನ್ ಕರೆದುಕೊಂಡು ಹೋಗ್ಬೇಕು, ದೇವಭಕ್ತರು ಬಂದು ಅವರೆಲ್ಲರನ್ನೂ ಕೂಡ ಹೊಡೆದೋಡಿಸಿ ಇವನ್ನ ಕರೆದುಕೊಂಡು ಹೋಗ್ತಾ ಇದ್ರು. ಇಷ್ಟೇ ಆಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಯಮಭಟರು ನಾವು ಕೆಲಸವನ್ನ ಮಾಡುವಂತ ನೀನು ಆಜ್ಞೆಯನ್ನ ಮಾಡಿದ್ದೀಯ ಯಮ, ನೀನು ಹೇಳಿದ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಹೋದ್ವಿ, ಅಲ್ಲಿ ನಮಗೆ ಯಾರು ಒಡೆಯರಿಲ್ಲ, ಅಲ್ಲಿ ದೇವರೇ ಸ್ವಯಂ ತಾನು ಬಂದು ನಿಂತು ಅವರಿಗೆ ಸಪೋರ್ಟ್ ಮಾಡಿ ಕರೆದುಕೊಂಡು ಹೋದ. ನಿನ್ನ ರಾಜ್ಯದಲ್ಲಿ ನಿನ್ನ ಮಾತನ್ನು ನಾವು ಕೇಳ್ಕೊಂಡಿದ್ರೆ ನಮಗೇನ್ ಲಾಭ? ನಾವು ಅನಾಥರು. ನಮಗೆ ಒಡೆಯ ನೀನಿದ್ರೂ ಕೂಡ ಯಾವ ಕೆಲಸಕ್ಕೆ ಬೇಕೋ ಆ ಟೈಮಿಗೆ ನೀನು ನಮ್ಮ ಜೊತೆಗೆ ಇಲ್ಲೇ ಇಲ್ಲ.
ಆದ್ದರಿಂದ ನಿನ್ನ ದಾಸರೇ ನಾವು ಆಗೋದಿಲ್ಲ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದಾಗ ಆಗ ಯಮಧರ್ಮನಿಗೆ ತಡೆದುಕೊಳ್ಳಿಕ್ಕಾಗಲಿಲ್ಲ. ಯಮಧರ್ಮ ಆಗಲೇ ತನ್ನ ವಾಹನವನ್ನ ಏರಿ ಬಂದೇ ಬಿಟ್ಟ. ಕ್ಷಣಾರ್ಧದಲ್ಲಿ ವಿಷ್ಣುವಿನ ಸಮೀಪಕ್ಕೆ, ವಿಷ್ಣು ದೂತರ ಸಮೀಪಕ್ಕೆ ಬಂದು ನಮಗೆ ಬೇಕಾದ ಅವನು ಮಾಡಿದ ಪಾಪಕರ್ಮ, ಅವನನ್ನು ನಮ್ಮ ಶಿಕ್ಷೆಗೆ ನಾವು ಕರೆದುಕೊಂಡು ಹೋಗ್ಬೇಕು, ನೀವು ಹೇಗೆ ಕರೆದುಕೊಂಡು ಹೋದ್ರಿ ಅಂತ ಅವನಿನ್ನೇನು ಕೇಳಲಿಕ್ಕೆ ಬರಬೇಕು. ಪರಮಾತ್ಮ ಅಷ್ಟರಲ್ಲಿ ಕೆಂಪು ಕಣ್ಣಿನಿಂದ ಅವನನ್ನು ನೋಡಿದ ಅಷ್ಟೇ. ವಿಷ್ಣು ಗೋಪಾಲನೋ ಭವತ, ಕೆಂಪು ಕಣ್ಣನ್ನ ಮಾಡಿದಾಗ ಅವನು ಪಕ್ಷಿರಾಜನನ್ನ ಏರಿ ಆ ಎಲ್ಲ ಕರ್ಮಗಳನ್ನ ಮಾಡಿದ ಆ ವ್ಯಕ್ತಿಯನ್ನ ನಾವು ಯಾಕೆ ಕರೆದುಕೊಂಡು ಬಂದ್ವಿ ಅನ್ನೋದಕ್ಕೆ ಕಾರಣವನ್ನ ಹೇಳ್ತೀನಿ ಕೇಳು. ವಾಸ್ತವಿಕವಾಗಿ ಅವನು ಪ್ರೇತ ಪಿಂಡಗಳನ್ನ ಭಕ್ಷಣೆ ಮಾಡಿರ್ಬೋದು, ಮಾಡಬಾರದ ಕೆಲಸಗಳನ್ನ ಮಾಡಿರ್ಬೋದು. ಆದರೂ ಕೂಡ ಅವನಿಂದ ಒಂದು ಧರ್ಮ ನಡೆದಿದೆ, ಅವನಿಗೆ ತಿಳಿಯದೇ ಮಾಡಿದ ಧರ್ಮ. ಅದು ದಧ್ಯನ್ನದ ದಾನ. ಅಜಾನತ ಕೃತಂ ಯಚ್ಚ ದಾನಂ ದಧ್ಯೋದನಸ್ಯ ಚ ತಸ್ಯ ಪ್ರಭಾವ ಕಥಿತಃ ಕಿಂ ಪುನರ್ ಜಾನತೋನಥ. ಅವನು ಮಾಡಿದ, ತಿಳಿಯದೇ ಮಾಡಿದ ಆ ಮೊಸರನ್ನದ ದಾನದಿಂದ ಅವನನ್ನ ನಾವು ಈ ಲೋಕಕ್ಕೆ ಕರೆದುಕೊಂಡು ಬಂದಿದ್ದೇವೆ, ನೀವು ತಿಳಿದುಕೊಳ್ಳ್ರಿ ಅಂತ ಋಷಿಗಳಿಗೆ ಸ್ಕಂದ ಹೇಳ್ತಾ ಇದ್ದಾನೆ. ಇನ್ನು ನಾವು ಬುದ್ಧಿಪೂರ್ವಕವಾಗಿ ತಿಳಿದು ಕರ್ಮಗಳನ್ನ, ದಧ್ಯನ್ನದ ದಾನವನ್ನು ಮಾಡಿದರೆ ಎಷ್ಟು ಪುಣ್ಯ ನಮಗೆ ಈ ಮಾಸದಲ್ಲಿ ಸಿಗತ್ತೆ. ಆದ್ದರಿಂದ ವಿಶೇಷವಾಗಿ ಬ್ರಾಹ್ಮಣರನ್ನ ಮನೆಗೆ ಕರೆದು ಅವರಿಗೆ ಒಳ್ಳೆ ಪಾದ ಪ್ರಕ್ಷಾಲನೆಯನ್ನು ಮಾಡಿ, ಸುಗಂಧದಿಂದ ಲೇಪನೆಯನ್ನು ಮಾಡಿ, ಅವರಿಗೆ ಯಾರು ದಧ್ಯನ್ನ ದಾನವನ್ನ ಮಾಡ್ತಾರೋ ಅವರಿಗೆ ಉತ್ತಮವಾದಂತಹ ಗತಿಯಾಗತ್ತೆ ಅಂತ ಸ್ಕಂದ ಹೇಳಿದ ಮೇಲೆ ಮತ್ತೆ ಋಷಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೇನಾದ್ರೂ ಮಾಡೋದಿದ್ರೆ ಹೇಳಪ್ಪ, ಇಷ್ಟಕ್ಕೆ ಮುಗಿಸ್ಬೇಡ, ನಮಗ್ ಕೇಳ್ಲಿಕ್ಕೆ ಸಂಕೋಚ ಆಗ್ತಿದೆ ಅಂತ ಅನ್ಕೋಬೇಡ, ನೀನ್ ಎಷ್ಟೊತ್ತು ಹೇಳ್ತೀಯೋ ಅಷ್ಟೊತ್ತು ಕೇಳ್ತೀವಿ ಅಂತಂದ್ರು. ಆಮೇಲೆ ಕೇಳ್ರಿ, ಅನೇಕ ವ್ರತಗಳು ಇದೆ ಈ ಮಾಸದಲ್ಲಿ, ಆ ಎಲ್ಲ ವ್ರತಗಳನ್ನ ನಾನು ನಿಮಗೆ ಮೊದಲಿಗೆ ಹೇಳ್ತೇನೆ ಕೇಳ್ರಿ ಅಂತ. ಮೊದಲನೆಯ ವ್ರತ ದಶಹರ. ಈ ದಶಹರ ವ್ರತದ ಬಗ್ಗೆ ತಿಳಿಸ್ತೇನೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ